ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ಮೋದಿ ಸರ್ಕಾರದ ಮೊದಲ ತಲೆದಂಡ ಆಗಿದೆ. ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಿ ಹ್ಯಾವ್ ಡನ್ ಇಟ್ ಅಂತ ಈಗಾಗಲೇ ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ಈ ಬಗ್ಗೆ ಮಾತಾಡೋಣ. ಪ್ರಶಾಂತ್ ನಾತು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಿಜೆಪಿ ಇಟ್ಟಂತಹ ಪ್ರಮುಖ 3 ಬೇಡಿಕೆ, ಆ 3 ಬೇಡಿಕೆಯನ್ನ ಕೇಂದ್ರ ಈಡೇರಿಸಿದೆ. ಸೊ ವಾಟ್ ನೆಕ್ಸ್ಟ್? ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಿಜೆಪಿಯ ಪ್ರಮುಖ 3 ಬೇಡಿಕೆಗಳು ಈಡೇರಿಕೆ ಆಯಿತು. ಈಗ ಮುಂದಿನ ಹಂತ ಏನು? ವಾಟ್ ನೆಕ್ಸ್ಟ್? ಸ್ವಲ್ಪ ಹೊತ್ತಿನಲ್ಲಿ JP ನಡ್ಡಾ ಮತ್ತು CJP ನಾಯಕರು ಅಶುತೋಷ್ ರಾಂಕಾ ಮತ್ತು ದಾಸ್ ಇಬ್ಬರು ಕೂಡ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಜೊತೆ ಮಾತುಕತೆ ನಡೆಸಲಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಆಗ ಬಹುತೇಕ ಸರ್ಕಾರದ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ, ಯಾಕಂದರೆ ಮೊದಲ ಬೇಡಿಕೆ CJPದಾಗಿತ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಧರ್ಮೇಂದ್ರ ಪ್ರಧಾನ್ ಕೊನೆಗೆ ತಡವಾಗಿ ಆದರೂ ಸರಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಪ್ರತಿಭಟನೆಯನ್ನು ಮುಂದುವರಿಸಲಿಕ್ಕೆ, ಅಂದರೆ 2-3 ಪ್ರಮುಖ ಬೇಡಿಕೆಗಳೇನಿದ್ದು, ಇಲ್ಲ ಪೊಲೀಸ್ ಆ್ಯಕ್ಷನ್ ಏನಾಗಿತ್ತು ಅದಕ್ಕೆ ಅಪಲಜೈಸ್ ಮಾಡಬೇಕು ಅಂತಕ್ಕಂಥದ್ದು, ಜೊತೆಗೆ 3ನೇ ಬೇಡಿಕೆಯಾಗಿತ್ತು ಯಾವುದೇ ಕಾರಣಕ್ಕೂ 20ರ ಒಟ್ಟಾರೆ ಹಿಂಸಾಚಾರ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಪೊಲೀಸ್ ಕೇಸ್ಗಳನ್ನು ಹಿಂತೆಗೆದುಕೊಳ್ಳಿ. ಹೀಗಾಗಿ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯ ಜೊತೆಗೆ ನಾವು ಕೇಸ್ಗಳನ್ನು ಹಾಕೋಲ್ಲ ಅನ್ನೋದನ್ನು ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನಿನ್ನೆ ಕೇಂದ್ರೀಯ ಕ್ಯಾಬಿನೆಟ್ನಲ್ಲೂ ಕೂಡ ಕೆಲ ನಿರ್ಣಯಗಳನ್ನು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿದೆ. 10 ವರ್ಷದ ಒಂದು ಜೈಲು ಶಿಕ್ಷೆ, 10 ಕೋಟಿ ದಂಡ, ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತಕ್ಕಂಥದ್ದು. ಹೀಗಾಗಿ ಬಹುತೇಕ ಕಾಕ್ರೋಚ್ ಜನತಾ ಪಾರ್ಟಿ ಈ ಒಂದು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವ ಸಾಧ್ಯತೆಗಳು ಕಾಣ್ತಾ ಇವೆ. ಬಟ್ ಪ್ರತಿಭಟನೆ ಅಂತಿಮವಾಗಿ ಘೋಷಣೆ ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದು JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಜೊತೆಗಿನ ಕಾಕ್ರೋಚ್ ಜನತಾ ಪಾರ್ಟಿಯ ಮಾತುಕತೆಯ ನಂತರವೇ ಸ್ಪಷ್ಟವಾಗಲಿದೆ. ಆದರೆ ದೇಶದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಬಹಳ ಉಲ್ಲೇಖನೀಯ ಅನಿಸುತ್ತೆ, ಒಂದು ಪಾರ್ಟಿ 1 ತಿಂಗಳ ಹಿಂದೆ ಹುಟ್ಟಿ ಸೋಷಿಯಲ್ ಮೀಡಿಯಾದ ಮೂಲಕ ಜನಿಸಿ ಬೀದಿಗೆ ಬಂದು 1 ತಿಂಗಳಲ್ಲೇ ಮೊದಲ ವಿಕೆಟನ್ನು ಪಡೆದಿದೆ. 12 ವರ್ಷಗಳ ಅವಧಿಯವರೆಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಯಾರೂ ಕೂಡ ರಾಜೀನಾಮೆ ನೀಡುವ ಪ್ರಮೇಯವೂ ಪರಿಸ್ಥಿತಿಯು ಉದ್ಭವವಾಗಿರಲಿಲ್ಲ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಬ್ಯಾಕ್ಫುಟ್ನಲ್ಲಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ 48 ಗಂಟೆಗಳಿಂದ ನರೇಂದ್ರ ಮೋದಿ ಈಗ ಮೊನ್ನೆ ರಾತ್ರಿ ಸ್ವತಃ ನರೇಂದ್ರ ಮೋದಿ ರಾತ್ರಿ 12 ಗಂಟೆಗೆ ಬಂದು ಸೆಲ್ಫಿ ವಿಡಿಯೋವೊಂದನ್ನು ಹಾಕಿದರು. ನಂತರ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ಳಾಯಿತು. ಅದಕ್ಕೂ ಪ್ರತಿಭಟನಾಕಾರರು ಬಗ್ಗದೇ ಇದ್ದಾಗ ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಆದರೆ ಇಡೀ ಸರ್ಕಾರದ ಆ್ಯಟಿಟ್ಯೂಡ್ನ ಶಿಫ್ಟ್ ನೋಡಿ. 10 ದಿನಗಳ ಹಿಂದೆ ನೀವು ಸೋನಮ್ ವಾಂಗ್ಚುಕ್ ಜೊತೆ ಮಾತುಕತೆ ಯಾಕೆ ನಡೆಸಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮಗಳು ನಾವು ಕೂಡ ಚರ್ಚೆಗಳಲ್ಲಿ ಕೇಳಿದಾಗ BJPಯ ವಕ್ತಾರರು ಹೇಳ್ತಿದ್ರು, ಇಲ್ಲ ಆ್ಯಂಟಿ ನ್ಯಾಷನಲ್ಲು ಅದು ಇದು, ಆ ನರೇಟಿವನ್ನು ಬಿಲ್ಡ್ ಮಾಡುವ ಪ್ರಯತ್ನವನ್ನು ಮಾಡಿದರು. ಆದರೆ ನನಗನ್ಸುತ್ತೆ ವಿದ್ಯಾರ್ಥಿಗಳ ಚಳುವಳಿ, ನೀಟ್ ಪೇಪರ್ ಲೀಕ್ನ ಕಾರಣದಿಂದ ಏನು ವಿದ್ಯಾರ್ಥಿಗಳ ಚಳುವಳಿ ನಡೀತು, ಯುವಕರ ಚಳುವಳಿ ನಡೀತು, ಮತ್ತು ಅದಕ್ಕೊಂದು ರೀತಿ ಜನಮಾನಸದಲ್ಲಿ ಸಿಂಪತಿ ಇತ್ತು. ಬೆಂಬಲ ಎಷ್ಟಿತ್ತು ಅಂತಕ್ಕಂಥದ್ದು ನಾವು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸಿಂಪತಿ ಇದ್ದಿದ್ದರಿಂದ ಸರ್ಕಾರ ಬೇರೆ ದಾರಿ ಕಾಣದೆ 2 ಹೆಜ್ಜೆ ಹಿಂದಿಟ್ಟಿದೆ. ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇತ್ತು. ರಾಹುಲ್ ಗಾಂಧಿ, ವಿಪಕ್ಷಗಳು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೀರಿ ಅಂತ ಹೇಳಿದಾಗ ಸರ್ಕಾರ ಒಪ್ಪಿರಲಿಲ್ಲ. ಆದರೆ ಅಂತಿಮವಾಗಿ ಸರ್ಕಾರ 2 ಹೆಜ್ಜೆ ಹಿಂದಿಟ್ಟಿದೆ. ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳ ಪ್ರತಿಭಟನೆ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.